ನಮಸ್ತೆ, ಬನ್ನಿ ಹಿಡನ್ ಟ್ರೂತ್ ಏನ್ ಹೇಳುತ್ತೆ ನಿಮ್ಮ ಪರ್ಸನ್ ಬಗ್ಗೆ ನೋಡೋಣ. ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್. ಸೊ ನಾನು ಯಾವ ರೀತಿ ಫೀಲ್ ಮಾಡ್ತೀನಿ ಅಂತ ನಿಂಗೆ ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ. ನಿನ್ ಕಡೆಯಿಂದ ಏನಾದರೂ ಸೂಚನೆ ಬರುತ್ತಾ ಅಂತ ಕಾಯ್ತಾ ಇದ್ದೀನಿ. ಸೊ ನಿನ್ನನ್ನ ಬೆಟರ್ ಆಗಿ ನೋಡ್ಕೊಳ್ಬೇಕಾಗಿತ್ತು, ಬೆಟರ್ ಆಗಿ ನೋಡ್ಕೊಂಡಿಲ್ಲ. ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತಿದ್ದಾರೆ. ನಂಗೆ ನೀನ್ ಬೇಕು, ಎಲ್ಲ ಕಡೆ ನೀನೆ ಕಾಣಿಸ್ತೀಯ ಅಂತ ಹೇಳ್ತಿದ್ದಾರೆ. ಸೊ ನಿನ್ನಿಂದ ನಾನು ಬದಲಾದೆ, ಥ್ಯಾಂಕ್ ಯು ಅಂತ ಕೂಡ ಹೇಳ್ತಿದ್ದಾರೆ. ಇಟ್ಸ್ ಎ ಜನರಲ್ ರೀಡಿಂಗ್. ನಿಮ್ಮಿಂದ ಬೆಟರ್ ಪರ್ಸನ್ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಫ್ರೆಂಡ್ಸ್ಗಿಂತ ಹೆಚ್ಚಿನ ಒಂದು ಸಂಬಂಧ ಬೇಕು ನಿನ್ ಕಡೆಯಿಂದ ನನಗೆ ಅಂತ ಹೇಳ್ತಿದ್ದಾರೆ. ಸೊ ನಿನ್ ಜೊತೆ ಇದ್ರೆ ನನ್ನನ್ನೇ ನಾನು ಕಳ್ಕೊಂಡ್ಬಿಡ್ತೀನಿ, ಕಳ್ದು ಹೋಗ್ಬಿಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಮತ್ತೆ ಒಳ್ಳೆ ರೀತಿಲಿ ನಾವಿಬ್ರು ಇರೋದಕ್ಕಾಗೋದಿಲ್ವಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಬೆಸ್ಟ್ ನಿನ್ ಜೀವನದಲ್ಲಿ, ನನ್ನ ಜೀವನದಲ್ಲಿ ನೀನು ಬಂದಿದ್ದು ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಹಾಡುಗಳ ಮುಖಾಂತರ ನೀನ್ ನನ್ನ ಜೊತೆ ಮಾತಾಡ್ತಾ ಇರ್ತೀಯ ಅಂತ ಹೇಳ್ತಿದ್ದಾರೆ. ನಾನು ಇಲ್ದಿರ ನೀನ್ ಹೇಗ್ ಖುಷಿಯಾಗಿದ್ಯಾ ಅಂತ ಅವರು ಕೇಳ್ತಾ ಇದ್ದಾರೆ. ಜೊತೆಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೀನಿ ನಮ್ಮಿಬ್ಬರ ಕನೆಕ್ಷನ್ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ನನ್ನ ಮಾತನ್ನ ನಾನು ವಾಪಸ್ ತಗೊಳ್ತೀನಿ, ಮಾತಾಡಿದ್ದು ತಪ್ಪಾಯ್ತು ಅಂತ ಕೂಡ ಹೇಳ್ತಿದ್ದಾರೆ. ಸೊ ಒಂದಲ್ಲ ಒಂದಿನ ನೀನ್ ನನ್ನನ್ನ ಕ್ಷಮಿಸ್ತೀಯಾ ಅಂತ ಕೂಡ ನಾನು ಅನ್ಕೊಂಡಿದೀನಿ ಅಂತ ಹೇಳ್ತಿದ್ದಾರೆ. ನಿನ್ ಬಗ್ಗೆ ಯೋಚನೆ ಮಾಡ್ದಿರಾ ಇರಕ್ ಆಗ್ತಾ ಇಲ್ಲ ನನ್ಗೆ ಅಂತ ಹೇಳ್ತಿದ್ದಾರೆ. ಸೊ ಟೈಮ್ ಏನೋ ಸರಿ ಇರ್ಲಿಲ್ಲ, ಆಗಿದ್ದಾಗೋಯ್ತು, ಬಿಟ್ಟಾಕ್ಬಿಡು, ನಾವಿಬ್ರು ದೂರ ಆಗ್ಬಿಡೋಣ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಿನ್ನಿಂದ ಸಾಕಷ್ಟು ಸ್ಪಿರಿಚುವಲ್ ಪಾಠನ ಕಲ್ತಿದ್ದೀನಿ ನಾನು ಅಂತ ಹೇಳ್ತಿದ್ದಾರೆ. ತುಂಬಾ ವಸ್ತುಗಳು, ತುಂಬಾ ವಿಚಾರಗಳು ನಿನ್ನ ನೆನಪನ್ನ ತರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಜನಗಳು ಕೇಳಿದಾಗ ನಾನೇನು ವ್ಯಕ್ತಪಡಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಮಾತಾಡ್ಬೇಕು ನಿನ್ ಜೊತೆ, ಹೇಗ್ ಮಾತಾಡ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಕಷ್ಟ ನಿನ್ ಬಗ್ಗೆ ಯೋಚನೆ ಮಾಡ್ದಿರಾ ಇರೋದು, ನಂಗೆ ಅದೇ ತರ ಫೀಲ್ ಬೇಕು ಮತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಮ್ಮಿಬ್ರು ಮಾತುಕತೆನ ಮತ್ತೆ ಮತ್ತೆ ನಾನು ಯೋಚನೆ ಮಾಡಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಬೇರೆಯವ್ರ ಮಾತು ಕೇಳ್ಕೊಂಡು ನೀನ್ ನನ್ನನ್ನು ಬಿಡಕ್ ಮುಂಚೆ ನಾನೇ ನಿನ್ನನ್ನು ಬಿಟ್ಬಿಟ್ಟೆ ಅಂತ ಹೇಳ್ತಿದ್ದಾರೆ. ದಿನಾಗ್ಲೂ ಡಿಟೇಲ್ ಆಗಿ ರೆಡಿಯಾಗಿ ಯೋಚನೆ ಮಾಡ್ತಿದ್ದೀನಿ ಎಲ್ಲಾನು ಕೂಡ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಾವಿಬ್ರು ಒಬ್ರಿಗೋಸ್ಕರ ಒಬ್ರು ಹುಟ್ಟಿರ್ಲಿಲ್ಲ ಅನ್ನುವಂಥದ್ದು ಕೂಡ ಇದೆ. ಐ ಲವ್ ಯು ಅಂತ ಕೂಡ ಹೇಳ್ತಿದ್ದಾರೆ. ಸೊ ಗುಡ್ ನ್ಯೂಸ್ ಒಂದು ಬಂದಿದೆ, ನಿನ್ ಜೊತೆ ಹೇಳ್ಬೇಕು, ಹೇಗೆ ಹೇಳೋದೋ ಗೊತ್ತಿಲ್ಲ ಅನ್ನುವಂಥದ್ದು ಇದೆ. ತುಂಬಾ ಬೇಗ ನಮ್ಮ ಸಂಬಂಧ ಹಾಳಾಗೋಯ್ತು ಅಂತ ಕೂಡ ಹೇಳ್ತಿದ್ದಾರೆ. ಒಂದು ಸತ್ಯ ನಂಗೆ ತುಂಬಾ ಕಷ್ಟ ಮಾಡ್ತಿದೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಹಾಡುಗಳು ನಿಮ್ಮ ನೆನಪನ್ನ ತರಿಸ್ತಾ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಇದಿಷ್ಟು ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಹೇಳ್ದೆ ಇರುವಂಥ ಅನ್ಟೋಲ್ಡ್ ದ ಹಿಡನ್ ಟ್ರೂತ್ ಇದು. ಸೊ ಅವರು ನಿಮ್ಗೆ ಹೇಳದ ಉಳಿದ ಮಾತುಗಳು. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.